ಅಂಡ್ ಇದೆಲ್ಲ ಏನ್ ನಂದು ಬೆಂಗಳೂರು ಲೈಫ್ ಐತಿರಲ್ಲ, ಈ ಬೆಂಗಳೂರು ಲೈಫ್ ಮುಗಿಸ್ಕೊಂಡು ಬೆಳಗಾವ್ ಬನ್ರಿ ಜಾಬ್ ನೋಡಕತ್ತ. ಆಲ್ರೆಡಿ ಒಂದ್ ಕಡೆ ನಾ ಮೊದಲು ಏನ್ ಕೆಲಸ ಮಾಡಿ ಇಲ್ಲೊಂದ್ ಆಫೀಸ್ದಾಗ ಕೆಲಸ ಮಾಡ್ತೀನಿ ರೀ, ಶ್ರೀ ಆಟೋಲಿಕ್ಸ್ ಅಂತ ಹೇಳಿ. ವಾರಕ್ಕೆ 2 ಲಕ್ಷ ರೂಪಾಯಿ ನೋಡಿದ್ ಮಗ. ಈಗ ಇಲ್ಲಿ ಬಂದ್ ವಾಪಸ್ ಮತ್ತೆ 8,000 ರೂಪಾಯಿ ದುಡಿಬೇಕಂತಂದ್ರ ಯಾಕೆ ನನಗೆ ಹಾಕೊಂಡು ನಾನು ಸ್ಯಾಟಿಸ್ಫೈಡ್ ಆಗಾಕಿಲ್ಲ. ಶಾಪ್ ಇಟ್ಟು ನೋಡೋಣ, ಹೆಂಗ್ ಬಿಸ್ನೆಸ್ ಆಕೈತೆ ನೋಡೋಣ ಅಂತ ಹೇಳಿ ಅವತ್ತು ಒಂದು ಶಾಪ್ ಓಪನ್ ಮಾಡೀನ್ರಿ. ಜಾಬ್ಗೆ ಹೋಗ್ಲಿಲ್ಲ. ಅವತ್ತು ನಾ ಓಪನ್ ಮಾಡಿದ ಶಾಪ್ ಇವತ್ತು ನನ್ನ ಲೈಫ್ ಒಳಗಡೆ ನಾ ಏನ್ ಕನಸು ಇಟ್ಕೊಂಡಿನ್ರಲ್ಲ, ನಾನು ಬುಕ್ದಾಗ ಏನ್ ಬರ್ದಿಟ್ಟಿನ್ರಲ್ಲ, ಈ ಟೈಮ್ದಾಗ ಗಾಡಿ ತಗೋಬೇಕು, ಈ ಟೈಮ್ದಾಗ ಐಫೋನ್ ತಗೋಬೇಕು, ಈ ಟೈಮ್ದಾಗ ಮ್ಯಾಕ್ಬುಕ್ ತಗೋಬೇಕು, ಈ ಟೈಮ್ದಾಗ ಕಾರ್ ತಗೋಬೇಕು, ಈ ಟೈಮ್ದಾಗ ಸೈಟ್ ತಗೋಬೇಕು ಅಂತ ಹೇಳಿ ಮೊದ್ಲಿಂದ ನಾ ಬರ್ದಿಟ್ಟಿದ್ನಿ. ಇವತ್ತು ನಾನು ಹಾಕೊಂಡಿರೋ ವಾಚ್ ಸರ್ ಅದು ಏನೋ ಅದು 2,000 ರೂಪಾಯಿ ರೀ. ಅದು ಮಿಡಲ್ ಕ್ಲಾಸ್ ಹುಡುಗಾಗ ದೊಡ್ಡ ಮಾತನ್ನ ರೀ. 2 ಐಫೋನ್ ಯೂಸ್ ಮಾಡ್ತೇನೆ ರೀ ಇವತ್ತು. ಅಲ್ಲಿ ಗಳಿಸಿದ್ದೀನಿ, ಬಟ್ ಅಲ್ಲಿಂದ ನಾ 1 ರೂಪಾಯಿ ಕೂಡ ತಗೊಂಡ್ ಬಂದಿಲ್ಲ. ಬೆಳಗಾವ್ ಬರ್ಬೇಕಾದ್ರೆ ಖಾಲಿ ಜಾಬ್ದಾಗ ಬಂದೇನ್ರಿ, 1 ರೂಪಾಯಿನೂ ತಗೊಂಡ್ ಬಂದಿಲ್ಲ. ನನ್ ಕಾಂಟ್ಯಾಕ್ಟ್ ಸ್ವಲ್ಪ ಚಲೋ ಇತ್ತು. ಹಿಂಗ ಒಬ್ರು ಯಾರೋ ಒಬ್ರು ಶಾರ್ಟ್ ಫಿಲ್ಮ್ ಮಾಡಕತ್ತಿದ್ರ ಇಲ್ಲಿ ಬೆಳಗಾವ್ದಾಗ. ಅವ್ರು ಕರೆದ್ರು, ರವಿ ಇಲ್ಲ ಹಿಂಗ, ಬಟ್ ಅವ್ರು ಏನ್ ಮಾಡಿದ್ರು ಅದನ್ನ ಮಿಸ್ಯೂಸ್ ತಗೊಳತಿದ್ರಿ ಲೇಡೀಸ್ ಕಡೆ ಅಂತ. ಸರಿ ಇಲ್ಲ ಅಂತಂದ್ರೆ ಒಂದು 60% ಶೂಟಿಂಗ್ ಆಗಿತ್ರಿ. ಶೂಟಿಂಗ್ ಆಗಿತ್ತು. ಒಂದು ಚಲೋ ಸ್ಟೋರಿ ರೆಡಿ ಮಾಡಿದ್ವಿ ನಾವು. ಆಫ್ಟರ್ ಅದನ್ನ ನಮ್ಮ ಫಿಲಮ್ ಚೇಂಬರ್ ಒಳಗಡೆ ಹೋಗಿ ಟೈಟಲ್ ಕೂಡ ರಿಜಿಸ್ಟರ್ ಮಾಡಿದ್ವಿ. ಅದೊಂದ ಸರ್. ಅಂಡ್ ಇನ್ನ ಕೆಲವೊಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡತ್ತೀನಿ, ಬಟ್ ಅದ್ರ ಬಗ್ಗೆ ಈಗ ಏನ್ ಹೇಳಂಗಿಲ್ಲ. ಮೊದಲು ಹೆಂಗಿರ್ತಿತ್ತು ಎಲ್ಲ ಹೇಳಿ ಮಾಡ್ತಿದ್ನಿ, ಬಟ್ ಇವಾಗ ಬೇಡ. ಮಾಡಿದ ತಕ್ಷಣ ಆಮೇಲೆ ಹೇಳೋಣ ಅಂತ ಹೇಳಿ ನಾನೇ ಟಾರ್ಗೆಟ್ ಆದ್ನ. ಇವೆಲ್ಲ ರವಿ ಕರ್ಕೊಂಡು ಹೋದ, ಅವ್ರದ್ದು ಲೈಫ್ ಎಲ್ಲ ಅವ್ರ ಟೈಮ್ ವೇಸ್ಟ್ ಮಾಡಿದ, ಅವ್ರ ಲೈಫ್ ಹಾಳು ಮಾಡಿದ. ಭಾಳ ಚಲೋ ರೆಸ್ಪಾನ್ಸ್ ಬಂತು. ಅಂಡ್ ಮತ್ತೆ ಅದ್ರ ಕಂಟೆಂಟು ಹಂಗಿದ್ವಿ ಸರ್. ನೋಡಿ, ನೀವು ನೋಡಿದಾರೆ ಫಿಲಮ್, ನಿಮಗೆ ಗೊತ್ತೈತಿ. ನಾ ಏನ್ ಮಾಡ್ಬೇಕು ಅನ್ಕೊಂಡಿರ್ಲ ಅದನ್ನ ಯಾರು ಕೂಡ ಊಹೆ ಕೂಡ ಮಾಡಕ್ಕಾಗಂಗಿಲ್ಲ. 100% ಬರೋಂತ 5 ವರ್ಷ ಒಳಗಡೆ ನಮ್ ಇಂಡಿಯಾದ ಟಾಪ್ 10 ಅಲ್ಲ, ಒಂದು ಟಾಪ್ 5 ಕಾರ್ಸ್ ಅಂತೂ ನನ್ನ ಮನೆ ಮುಂದೆ ಇರ್ತಾವ ಸರ್. ಅದನ್ನೊಂದು ನಾ 100% ಕಮಿಟ್ಮೆಂಟ್ ಕೊಡ್ತೇನೆ.